ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ಆಪ್ ಸಬ್ ಲೋಗ್ ಕೈಸೆ ಹೈ? ಈ ವಿಡಿಯೋದಲ್ಲಿ ಇಬ್ಬರ ನಡುವೆ ಸಂಭಾಷಣೆ ಕಾನ್ವರ್ಸೇಷನ್ನ ಕಲಿಯೋಣ. ಈ ವಿಡಿಯೋನ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ರಮೇಶ್ ಹೇಗಿದ್ದೀಯಾ? ರಮೇಶ್ ಹೇಗಿದ್ದೀಯಾ? ಹೇಗಿದ್ದೀಯಾ ಅಂತ ನಾವು ಏಕವಚನದಲ್ಲಿ ಕೇಳ್ತಿದ್ದೀವಿ. ಆಗ ಹೇಗೆ, ಕೈಸೆ, ಹೇಗಿದ್ದೀಯಾ, ಇದ್ದೀಯಾ, ಹೋ. ಹೇಗಿದ್ದೀಯಾ, ಕೈಸೆ ಹೋ. ರಮೇಶ್ ಹೇಗಿದ್ದೀಯಾ? ರಮೇಶ್ ಕೈಸೆ ಹೋ. ರಮೇಶ್ ನೀನು ಹೇಗಿದ್ದೀಯಾ? ನೀನು ಅಂದಾಗ ತುಮ್ ಕೈಸೆ ಹೋ. ರಮೇಶ್ ತುಮ್ ಕೈಸೆ ಹೋ. ಈ ರೀತಿಯಾದರೂ ಕೇಳ್ಬೋದು, ಅಥವಾ ಕ್ಯಾ ಹಾಲ್ ಹೇ ಈ ರೀತಿಯಾದರೂ ಕೇಳ್ಬೋದು. ಹೇಗಿದ್ದೀಯಾ, ಕೈಸೆ ಹೋ, ಅಥವಾ ಕ್ಯಾ ಹಾಲ್ ಹೇ. ರಮೇಶ್ ಹೇಗಿದ್ದೀಯಾ? ರಮೇಶ್ ಕೈಸೆ ಹೋ, ಅಥವಾ ರಮೇಶ್ ಕ್ಯಾ ಹಾಲ್ ಹೇ. ಇದು ಏಕವಚನದಲ್ಲಾಯಿತು. ಇದನ್ನೇ ನಾವು ಗೌರವದಿಂದ ಕೇಳಬೇಕಂದ್ರೆ, ರಮೇಶ್ ಅವರೇ ಹೇಗಿದ್ದೀರಾ? ರಮೇಶ್ ಅವರೇ ಅಂತ ಹೇಳಿದಾಗ ರಮೇಶ್ ಜಿ. ರಮೇಶ್ ಜಿ ಹೇಗಿದ್ದೀರಾ? ಕೈಸೆ ಹೇ. ಆಗ ನಾವು ಇಲ್ಲಿ ಹೇ ಅಂತ ಬಳಸ್ತೀವಿ, ಬಿಂದು ಬರಬೇಕು. ಹೇ, ಕೈಸೆ ಹೇ. ಹೇಗಿದ್ದೀರಾ? ಕೈಸೆ ಹೇ. ರಮೇಶ್ ಅವರೇ ಹೇಗಿದ್ದೀರಾ? ರಮೇಶ್ ಜಿ ಕೈಸೆ ಹೇ, ಅಥವಾ ರಮೇಶ್ ಜಿ ಕ್ಯಾ ಹಾಲ್ ಹೇ ಈ ರೀತಿಯಾದರೂ ಕೇಳ್ಬೋದು. ನಾನು ಚೆನ್ನಾಗಿದ್ದೀನಿ. ರಮೇಶ್ ಹೇಳ್ತಾರೆ ನಾನು ಚೆನ್ನಾಗಿದ್ದೀನಿ. ನಾನು ಮೇ. ಇಲ್ಲಿ ಚೆನ್ನಾಗಿದ್ದೀನಿ, ಠೀಕ್ ಹೋ. ನಾನು ಚೆನ್ನಾಗಿದ್ದೀನಿ, ಮೈ ಠೀಕ್ ಹೋ. ನನ್ನ ಬಗ್ಗೆ ಹೇಳಬೇಕಾದ್ರೆ ನಾನು ಚೆನ್ನಾಗಿದ್ದೀನಿ, ಮೈ ಠೀಕ್ ಹೋ, ಅಥವಾ ಮೈ ಅಚ್ಚಾ ಹೂँ. ಹುಡುಗ ಆದರೆ ಪುಲ್ಲಿಂಗದಲ್ಲಿ ಮೈ ಅಚ್ಚಾ ಹೂँ, ಅದೇ ಸ್ತ್ರೀಲಿಂಗದಲ್ಲಿ ಮೈ ಅಚ್ಚಿ ಹೂँ. ಮೈ ಠೀಕ್ ಹೋ ಅಂತನಾದರೂ ಹೇಳ್ಬೋದು. ಮೈ ಅಚ್ಚಾ ಹೂँ ಪುಲ್ಲಿಂಗದಲ್ಲಿ, ಮೈ ಅಚ್ಚಿ ಹೂँ ಸ್ತ್ರೀಲಿಂಗದಲ್ಲಿ ಈ ರೀತಿಯಾದರೂ ಹೇಳ್ಬೋದು. ನಾನು ಚೆನ್ನಾಗಿದ್ದೀನಿ, ಮೈ ಠೀಕ್ ಹೂँ. ಮೈ ಅಚ್ಚಾ ಹೂँ ಪುಲ್ಲಿಂಗದಲ್ಲಿ, ಮೈ ಅಚ್ಚಿ ಹೂँ ಸ್ತ್ರೀಲಿಂಗದಲ್ಲಿ. ಅದೇ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಬೇಕಾದ್ರೆ ನಾವು ಹಮ್ ಚೆನ್ನಾಗಿದ್ದೀವಿ. ಆಗ ಹಮ್ ಠೀಕ್ ಹೇ, ಠೀಕ್ ಹೇ. ಇಲ್ಲಿ ಹೇ ಅಂತ ಬರಬೇಕು. ಹಮ್ ಠೀಕ್ ಹೇ ಅಂತನಾದರೂ ಹೇಳ್ಬೋದು, ಅಥವಾ ಹಮ್ ಅಚ್ಚೆ ಹೇ. ಆಗ ಇಲ್ಲಿ ಅಚ್ಚೆ ಹೇ ಅಂತ ಬಳಸ್ತೀವಿ. ಅಚ್ಚೆ ಹೇ. ಇಲ್ಲಿ ಅಚ್ಚ ಪುಲ್ಲಿಂಗದಲ್ಲಿ, ಅಚ್ಚಿ ಸ್ತ್ರೀಲಿಂಗದಲ್ಲಿ, ಅಚ್ಚೆ ಅನ್ನೋದು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಬಳಸ್ತೀವಿ. ನಾವು ಚೆನ್ನಾಗಿದ್ದೀವಿ, ಹಮ್ ಠೀಕ್ ಹೇ ಅಂತನಾದರೂ ಹೇಳ್ಬೋದು, ಅಥವಾ ಹಮ್ ಅಚ್ಚೆ ಹೇ ಈ ರೀತಿಯಾದರೂ ಹೇಳ್ಬೋದು. ನೀನು ಹೇಳು ಹೇಗಿದ್ದೀಯಾ? ನೀನು ಹೇಳು ಹೇಗಿದ್ದೀಯಾ? ನೀನು ತುಮ್ ಹೇಳು ಬತಾವೋ. ಏಕವಚನದಲ್ಲಾದರೆ ಬತಾವೋ. ನೀನು ಹೇಳು ತುಮ್ ಬತಾವೋ. ಹೇಗಿದ್ದೀಯಾ, ಕೈಸೆ ಹೋ. ನೀನು ಹೇಳು ಹೇಗಿದ್ದೀಯಾ, ತುಮ್ ಬತಾವೋ ಕೈಸೆ ಹೋ. ಇದನ್ನೇ ನಾವು ನೀವು ಹೇಳಿ ಹೇಗಿದ್ದೀರಾ ಅಂತ ಗೌರವದಿಂದ ಹೇಳಬೇಕಾದ್ರೆ ನೀವು ಆಪ್, ಆಗ ಬತಾಯಿಯೇ ಅಂತ ಬಳಸ್ತೀವಿ. ಬತಾಯಿಯೇ, ಬತಾಯಿಯೇ. ಆಪ್ ಬತಾಯಿಯೇ ಕೈಸೆ ಹೇ. ಆಗ ಕೈಸೆ ಇಲ್ಲಿ ಹೋ ಜಾಗದಲ್ಲಿ ಹೇ ಅಂತ ಬಳಸ್ತೀವಿ. ನೀವು ಹೇಳಿ ಹೇಗಿದ್ದೀರಾ? ಆಪ್ ಬತಾಯಿಯೇ ಕೈಸೆ ಹೇ. ನೀನು ಹೇಳಿ ಹೇಗಿದ್ದೀಯಾ? ತುಮ್ ಬತಾವೋ ಕೈಸೆ ಹೋ. ನೀವು ಹೇಳಿ ಹೇಗಿದ್ದೀರಾ? ಆಪ್ ಬತಾಯಿಯೇ ಕೈಸೆ ಹೇ. ಆಪ್ ಬತಾಯಿಯೇ, ಬತಾಯಿಯೇ ಕೈಸೆ ಹೇ. ಆಗ ಕೈಸೆ ಹೇ, ಹೇ ಅಂತ ಬಳಸ್ತೀವಿ. ಓ ಅನ್ನೋದು ಏಕವಚನದಲ್ಲಿ, ಹೇ ಅನ್ನೋದು ನಾವು ಗೌರವದಿಂದ ಇರಬೇಕಾದ್ರೆ ಬಳಸ್ತೀವಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳಬೇಕಾದ್ರೆ ನಾನು ಮೇ ಕೂಡ ಭಿ. ನಾನು ಕೂಡ ಮೇ ಭಿ ಚೆನ್ನಾಗಿದ್ದೀನಿ, ಠೀಕ್ ಹೋ. ನಾನು ಕೂಡ ಚೆನ್ನಾಗಿದ್ದೀನಿ, ಮೈ ಬಿ ಠೀಕ್ ಹೋ ಈ ರೀತಿಯಾದರೂ ಹೇಳ್ಬೋದು. ಅಥವಾ ಮೇ ಬಿ ಅಚ್ಚಾ ಹೂँ ಪುಲ್ಲಿಂಗದಲ್ಲಿ, ಮೇ ಬಿ ಅಚ್ಚಿ ಹೂँ ಸ್ತ್ರೀಲಿಂಗದಲ್ಲಿ ಹೇಳ್ಬೋದು. ನಾನು ಕೂಡ ಚೆನ್ನಾಗಿದ್ದೀನಿ, ಮೇ ಬಿ ಠೀಕ್ ಹೋ, ಅಥವಾ ಮೇ ಬಿ ಅಚ್ಚಾ ಹೂँ ಪುಲ್ಲಿಂಗದಲ್ಲಿ, ಮೇ ಬಿ ಅಚ್ಚಿ ಹೂँ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಕೆಲಸ ಹೇಗೆ ನಡೀತಿದೆ? ಕೆಲಸ ಹೇಗೆ ನಡೀತಿದೆ? ರಮೇಶ್ ಕೆಲಸ ಹೇಗೆ ನಡೀತಿದೆ? ರಮೇಶ್ ಕೆಲಸ ಕಾಮ್ ಹೇಗೆ, ಕೈಸೆ ನಡೀತಿದೆ. ಇದು ಕಂಟಿನ್ಯೂಸ್ ಫಾರ್ಮಲ್ ಆಯಿತು. ಆಗ ಚಲ್ ರಹಾ ಹೇ. ಇಲ್ಲಿ ರಹಾ ಅಂತ ಬಳಸ್ತೀವಿ, ಯಾಕಂದರೆ ಕೆಲಸ ಅನ್ನೋದು ಪುಲ್ಲಿಂಗ, ಅದಕ್ಕೆ ರಹಾ. ಹೇಗೆ ನಡೀತಿದೆ? ಕೈಸೆ ಚಲ್ ರಹಾ ಹೇ. ನಡೀತಿದೆ, ಚಲ್ ರಹಾ ಹೇ. ಹೇಗೆ ನಡೀತಿದೆ? ಕೈಸೆ ಚಲ್ ರಹಾ ಹೇ. ಕೆಲಸ ಹೇಗೆ ನಡೀತಿದೆ? ಕಾಮ್ ಕೈಸೆ ಚಲ್ ರಹಾ ಹೇ. ಕಾಮ್ ಕೈಸೆ ಚಲ್ ರಹಾ ಹೇ. ರಮೇಶ್ ಕೆಲಸ ಹೇಗೆ ನಡೀತಿದೆ? ರಮೇಶ್ ಕಾಮ್ ಕೈಸೆ ಚಲ್ ರಹಾ ಹೇ. ರಮೇಶ್ ಅವರೇ ಕೆಲಸ ಹೇಗೆ ನಡೀತಿದೆ? ಆಗ ರಮೇಶ್ ಜಿ ಕಾಮ್ ಕೈಸೆ ಚಲ್ ರಹಾ ಹೇ. ಚೆನ್ನಾಗಿ ನಡೀತಿದೆ, ನಡೀತಿದೆ, ಚಲ್ ರಹಾ ಹೇ. ಚೆನ್ನಾಗಿ ನಡೀತಿದೆ, ಅಚ್ಚಾ ಚಲ್ ರಹಾ ಹೇ. ಚೆನ್ನಾಗಿ ನಡೀತಿದೆ,
ಅಚ್ಚಾ ಚಲ್ ರಹಾ ಹೈ. ಕೆಲಸ ಹೇಗೆ ನಡೀತಿದೆ? ಕಾಮ್ ಕೈಸೆ ಚಲ್ ರಹಾ ಹೈ. ಚೆನ್ನಾಗಿ ನಡೀತಿದೆ. ಅಚ್ಚಾ ಚಲ್ ರಹಾ ಹೈ. ತುಂಬ ದಿನಗಳ ನಂತರ ಕಾಣಿಸ್ತಿದ್ದೀಯಾ? ತುಂಬ ದಿನಗಳ ನಂತರ ಕಾಣಿಸ್ತಿದ್ದೀಯಾ? ಇಲ್ಲಿ ತುಂಬ, ಬಹುತ್. ದಿನಗಳ ಅಂದರೆ ಬಹುವಚನದಲ್ಲಿ ಹೇಳ್ತಿದ್ವಿ. ದಿನ್ ಇದು ಅಂದರೆ ಬಹುವಚನದಲ್ಲಿ ಹೇಳ್ತಿದ್ದೀವಿ. ದಿನ ಅದನ್ನು ಹಿಂದಿಲಿ ದಿನಗಳ ಅಂತ ಹೇಳಬೇಕಾದ್ರೆ ಇಲ್ಲಿ ದಿನೋ, ಬಹುವಚನದಲ್ಲಿ ದಿನೋ. ನಂತರ ಬಾದ್, ಕಾಣಿಸ್ತಿದ್ದೀಯಾ, ದಿಕ್ ರಹೆ ಹೋ. ಕಾಣಿಸ್ತಿದ್ದೀಯಾ ಕಂಟಿನ್ಯೂಸ್ ಫಾರ್ಮಲ್ಲಿ ಏಕವಚನದಲ್ಲಿ ಹೇಳ್ತಿದ್ವಿ. ಅದಕ್ಕೆ ಇಲ್ಲಿ ದಿಕ್ ರಹೆ ಹೋ, ಇಲ್ಲಿ ರಹೆ ಅಂತ ಬಳಸ್ತೀವಿ. ಹೋ ಏಕವಚನದಲ್ಲಿ. ಕಾಣಿಸ್ತಿದ್ದೀಯಾ, ದಿಕ್ ರಹೆ ಹೋ. ತುಂಬ ದಿನಗಳ ನಂತರ ಕಾಣಿಸ್ತಿದ್ದೀಯಾ, ಬಹುತ್ ದಿನೋ ಬಾದ್ ದಿಕ್ ರಹೆ ಹೋ. ಬಹುತ್ ದಿನೋ ಬಾದ್ ದಿಕ್ ರಹೆ ಹೋ. ಇದನ್ನೇ ತುಂಬ ದಿನಗಳ ನಂತರ ಕಾಣಿಸ್ತಿದ್ದೀರಾ ಅಂದಾಗ ಇಲ್ಲಿ ದಿಕ್ ರಹೆ ಹೇ ಅಂತ ಬಳಸ್ತೀವಿ. ಆಗ ಹೇ ದಿಕ್ ರಹೆ ಹೇ. ತುಂಬ ದಿನಗಳ ನಂತರ ಕಾಣಿಸ್ತಿದ್ದೀರಾ, ಬಹುತ್ ದಿನೋ ಬಾದ್ ದಿಕ್ ರಹೆ ಹೇ. ಬಹುತ್ ದಿನೋ ಬಾದ್ ದಿಕ್ ರಹೆ ಹೇ. ತುಂಬ ದಿನಗಳ ನಂತರ ಕಾಣಿಸ್ತಿದ್ದೀಯಾ, ಬಹುತ್ ದಿನೋ ಬಾದ್ ದಿಕ್ ರಹೆ ಹೋ. ತುಂಬ ದಿನಗಳ ನಂತರ ಕಾಣಿಸ್ತಿದ್ದೀರಾ, ಬಹುತ್ ದಿನೋ ಬಾದ್ ದಿಕ್ ರಹೆ ಹೇ. ಇಷ್ಟು ದಿವಸ ಎಲ್ಲಿದ್ದೆ? ಇಷ್ಟು ದಿವಸ ಎಲ್ಲಿದ್ದೆ? ಇಷ್ಟು ಇದನ್ನು ಇತನೆ, ಅಷ್ಟು ಆಗ ಉತ್ತನೆ ಅಂತ ಹೇಳ್ತೀವಿ. ಉತ್ತನೆ. ಎಷ್ಟು ಅಂದಾಗ ಕಿತನೆ. ಇಲ್ಲಿ ಇಷ್ಟು ಇತನೆ. ದಿವಸ, ದಿನ್. ಎಲ್ಲಿದ್ದೆ ಪಾಸ್ಟ್ ಟೆನ್ಸಲ್ಲಿ. ಆಗ ಎಲ್ಲಿ ಕಹಾ, ಎಲ್ಲಿದ್ದೆ ಥಾ, ಕಹಾ ತಾ. ಇತನೆ ದಿನ್ ಕಹಾ ತಾ ಪುಲ್ಲಿಂಗದಲ್ಲಿ. ಅದೇ ಸ್ತ್ರೀಲಿಂಗದಲ್ಲಾದರೆ ಇತನೆ ದಿನ್ ಕಹಾ ಥಿ. ಇಷ್ಟು ದಿವಸ ಎಲ್ಲಿದ್ದೆ? ಇತನೆ ದಿನ್ ಕಹಾ ತಾ ಪುಲ್ಲಿಂಗದಲ್ಲಿ. ಇತನೆ ದಿನ್ ಕಹಾ ಥಿ ಸ್ತ್ರೀಲಿಂಗದಲ್ಲಿ. ಅದನ್ನೇ ಇಷ್ಟು ದಿವಸ ಎಲ್ಲಿದ್ರಿ ಅಂತ ನಾವು ಗೌರವದಿಂದ ಹೇಳಬೇಕಾದ್ರೆ ಗೌರವದಿಂದ ಅಥವಾ ಬಹುವಚನದಲ್ಲಿ ಆಗ ಇತನೆ ದಿನ್ ಕಹಾ ಥೇ ಅಂತ ಬಳಸ್ತೀವಿ. ಥೇ. ಇಲ್ಲಿ ಥಾ ಅನ್ನೋದು ಪುಲ್ಲಿಂಗದಲ್ಲಿ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ, ಥಿ ಅನ್ನೋದು ಸ್ತ್ರೀಲಿಂಗದಲ್ಲಿ, ಅದೇ ಥೇ ಅನ್ನೋದು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ. ಇಷ್ಟು ದಿವಸ ಎಲ್ಲಿದ್ರಿ? ಇತನೆ ದಿನ್ ಕಹಾತೆ. ಇತನೆ ದಿನ್ ಕಹಾತೆ. ಇತನೆ ದಿನ್ ಕಹಾತ ಪುಲ್ಲಿಂಗದಲ್ಲಿ, ಇತನೆ ದಿನ್ ಕಹಾತಿ ಸ್ತ್ರೀಲಿಂಗದಲ್ಲಿ, ಅದೇ ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ ಇಷ್ಟು ದಿವಸ ಎಲ್ಲಿದ್ರಿ? ಇತನೆ ದಿನ್ ಕಹಾ ಥೇ. ನಾನು ಮನೇಲಿರಲಿಲ್ಲ. ಇಷ್ಟು ದಿವಸ ಎಲ್ಲಿದ್ದೆ? ನಾನು ಮನೇಲಿರಲಿಲ್ಲ. ನಾನು ಮನೆ, ಘರ್. ಮನೆಯಲ್ಲಿ ಅಂದಾಗ ಘರ್ ಪರ್, ಇಲ್ಲಿ ಪರ್ ಅಂತ ಬಳಸ್ತೀವಿ. ಇರಲಿಲ್ಲ, ನಹಿತ ಪುಲ್ಲಿಂಗದಲ್ಲಿ. ನಾನು ಮನೇಲಿರಲಿಲ್ಲ, ಮೇ ಘರ್ ಪರ್ ನಹಿತ ಪುಲ್ಲಿಂಗದಲ್ಲಿ. ಅದೇ ಸ್ತ್ರೀಲಿಂಗದಲ್ಲಿ ಮೇ ಘರ್ ಪರ್ ನಹಿತಿ. ಮೇ ಘರ್ ಪರ್ ನಹಿತಿ. ನಾವು ಮನೇಲಿ ಇರಲಿಲ್ಲ ಅಂತ ಬಹುವಚನದಲ್ಲಿ ಹೇಳಬೇಕಾದ್ರೆ ನಾವು ಹಮ್ ಘರ್ ಪರ್ ನಹಿ ಥೇ. ಆಗ ನಾವು ಥೇ ಅಂತ ಬಳಸ್ತೀವಿ. ಥಾ ಪುಲ್ಲಿಂಗದಲ್ಲಿ, ಥಿ ಸ್ತ್ರೀಲಿಂಗದಲ್ಲಿ, ಥೇ ಅನ್ನೋದು ಬಹುವಚನದಲ್ಲಿ ಅಥವಾ ಗೌರವದಿಂದ ಹೇಳಬೇಕಾದ್ರೆ. ನಾವು ಮನೇಲಿ ಇರಲಿಲ್ಲ, ಹಮ್ ಘರ್ ಪರ್ ನಹಿ ಥೇ. ಊರಿಗೋಗಿದ್ದೆ. ನಾನು ಮನೇಲಿರಲಿಲ್ಲ, ಊರಿಗೋಗಿದ್ದೆ. ಊರಿಗೆ. ಇಲ್ಲಿ ಊರು ಸ್ವಂತ ಊರು. ಆಗ ಇಲ್ಲಿ ಗಾಂವ್ ಅಂತ ಬಳಸ್ತೀವಿ. ಗಾಂವ್ ಅನ್ನೋದು ಹಳ್ಳಿ. ಹಳ್ಳಿಗೆ ಗಾಂವ್ ಅಂತ ಹೇಳ್ತೀವಿ. ಅದನ್ನೇ ನೀವೇನಾದರೂ ಸಿಟಿ ಅಂತ ಹೇಳಬೇಕಾದ್ರೆ ಅದನ್ನು ಶಹರ್. ಊರಿಗೋಗಿದ್ದೆ, ಗಾಂವ್ ಗಯಾತ. ಹೋಗಿದ್ದೆ ಪಾಸ್ಟ್ ಟೆನ್ಸಲ್ಲಿ. ಗಯಾತ ಪುಲ್ಲಿಂಗದಲ್ಲಿ. ಗಾಂವ್ ಗಯಾತ ಪುಲ್ಲಿಂಗದಲ್ಲಿ. ಅದೇ ಗಾಂವ್ ಗಯಿತಿ ಸ್ತ್ರೀಲಿಂಗದಲ್ಲಿ. ಊರಿಗೆ ಹೋಗಿದ್ದೆ. ಹಳ್ಳಿ ಆದರೆ ನೀವು ಗಾಂವ್ ಅಂತ ಬಳಸ್ಬೋದು. ಅದೇ ಸಿಟಿ ಆದರೆ ಶಹರ್ ಅಂತ ಬಳಸ್ಬೋದು. ಊರಿಗೋಗಿದ್ದೆ, ಗಾಂವ್ ಗಯಾತ ಪುಲ್ಲಿಂಗದಲ್ಲಿ, ಗಾಂವ್ ಗಯಿತಿ ಸ್ತ್ರೀಲಿಂಗದಲ್ಲಿ. ಅದೇ ಸಿಟಿಗೆ ಹೋಗಿದ್ದೆ, ಶಹರ್ ಗಯಾತ ಪುಲ್ಲಿಂಗದಲ್ಲಿ, ಶಹರ್ ಗಯಿತಿ ಸ್ತ್ರೀಲಿಂಗದಲ್ಲಿ. ಅದೇ ಊರಿಗೆ ಹೋಗಿದ್ವಿ ಅಂತ ನಾವು ಬಹುವಚನದಲ್ಲಿ ಹೇಳಬೇಕಾದ್ರೆ ಹೋಗಿದ್ವಿ ಗಯೇತೆ. ಆಗ ಗಯೇತೆ ಅಂತ ಬಳಸ್ತೀವಿ. ಗಯೇಥೆ. ಥೇ ಅನ್ನೋದು ಬಹುವಚನದಲ್ಲಿ ಅಥವಾ ಗೌರವದಿಂದ. ಊರಿಗೆ ಹೋಗಿದ್ವಿ ಗಾಂವ್ ಗಯೇತೆ ಅಥವಾ ಸಿಟಿಗೆ ಹೋಗಿದ್ವಿ ಶಹರ್ ಗಯೇತೆ. ನೀವು ಯಾವ ಊರಿನವರು? ನೀವು ಯಾವ ಊರಿನವರು? ನೀವು, ಆಪ್, ಯಾವ, ಇಲ್ಲಿ ಕಿಸ್. ಊರಿನವರು ಶಹರ್ ಅಂತನಾದರೂ ಬಳಸ್ಬೋದು ಅಥವಾ ಗಾಂವ್ ಅಂತನಾದರೂ ಬಳಸ್ಬೋದು. ಯಾವ ಊರಿನವರು ಅಂತ ಹೇಳಿದಾಗ ಆಪ್ ಕಿಸ್ ಶಹರ್ ಸೆ ಹೈ. ಯಾವ ಊರಿನವರು? ಕಿಸ್ ಶಹರ್ ಸೆ ಹೈ. ಯಾವ ಹಳ್ಳಿಯವರು? ಕಿಸ್ ಗಾಂವ್ ಸೆ ಹೈ. ನೀವು ಯಾವ ಊರಿನವರು? ಆಪ್ ಕಿಸ್ ಶಹರ್ ಸೆ ಹೈ ಅಥವಾ ಆಪ್ ಕಿಸ್ ಗಾಂವ್ ಸೆ ಹೈ. ನಾವು ಬೆಂಗಳೂರಿನವರು. ನಾವು ಹಮ್. ಬೆಂಗಳೂರಿನವರು ಅಂದಾಗ ಬೆಂಗಳೂರು ಸೆ ಹೈ. ನಾವು ಬೆಂಗಳೂರಿನವರು, ಹಮ್ ಬೆಂಗಳೂರು ಸೆ ಹೈ.
ನಾನು ಬೆಂಗಳೂರಿನವನು ಅಂದಾಗ ಮೇ ಬೆಂಗಳೂರು ಸೆ ಹೂँ. ಆಗ ನನ್ನ ಬಗ್ಗೆ ಹೇಳಬೇಕಾದ್ರೆ ಮೇ ಬೆಂಗಳೂರು ಸೆ ಹೂँ, ಆಗ ಹೂँ. ನಾವು ಬೆಂಗಳೂರಿನವರು ಹಮ್ ಬೆಂಗಳೂರು ಸೆ ಹೈ. ನಾವು ಮುಂಬೈನವರು ಹಮ್ ಮುಂಬೈ ಸೆ ಹೈ. ನಾವು ಡೆಲ್ಲಿಯವರು ಹಮ್ ಡೆಲ್ಲಿ ಸೆ ಹೈ. ಅದೇ ನಾನು ಅಂತ ಹೇಳಿದಾಗ ನಾನು ಬೆಂಗಳೂರಿನವನು ಮೈ ಬೆಂಗಳೂರು ಸೆ ಹೂँ. ಬೆಂಗಳೂರಿನವನು ಬೆಂಗಳೂರು ಸೆ ಹೂँ. ನಾನು ಮುಂಬೈನವನು ಮೈ ಮುಂಬೈ ಸೆ ಹೂँ. ನಾನು ಡೆಲ್ಲಿಯವನು ಮೈ ಡೆಲ್ಲಿ ಸೆ ಹೂँ. ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ? ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ? ಇಲ್ಲಿ ಮನೆಯಲ್ಲಿ ಮನೆ ಘರ್, ಮನೆಯಲ್ಲಿ ಪರ್, ಮನೆಯಲ್ಲಿ ಘರ್ ಪರ್, ಎಲ್ಲರೂ ಇಲ್ಲಿ ಸಬ್. ಹೇಗಿದ್ದಾರೆ ಇದನ್ನು ಬಹುವಚನದಲ್ಲಿ ಕೇಳ್ತಿದ್ದೀವಿ, ಆಗ ಕೈಸೆ ಹೇ ಅಂತ ಬಳಸ್ತೀವಿ. ಹೇಗಿದ್ದಾರೆ ಕೈಸೆ ಹೇ, ಎಲ್ಲರೂ ಹೇಗಿದ್ದಾರೆ. ಸಬ್ ಕೈಸೆ ಹೇ, ಇಲ್ಲಿ ಸಬ್ ಜೊತೆ ಲೋಗ್ ಅಂತನಾದರೂ ಬಳಸ್ಬೋದು. ಜನ ಇದನ್ನು ಹಿಂದಿಯಲ್ಲಿ ಲೋಗ್, ಜನರು ಲೋಗ್. ಎಲ್ಲರೂ ಅಂತ ಹೇಳಬೇಕಾದ್ರೆ ಸಬ್ ಲೋಗ್ ಅಂತನಾದರೂ ಬಳಸ್ಬೋದು ಅಥವಾ ಸಬ್ ಅಂತನಾದರೂ ಬಳಸ್ಬೋದು. ಹೇಗಿದ್ದಾರೆ ಕೈಸೆ ಹೇ, ಎಲ್ಲರೂ ಹೇಗಿದ್ದಾರೆ. ಸಬ್ ಕೈಸೆ ಹೇ ಅಥವಾ ಸಬ್ ಲೋಗ್ ಕೈಸೆ ಹೇ. ಮನೇಲಿ ಎಲ್ಲರೂ ಹೇಗಿದ್ದಾರೆ. ಘರ್ ಪರ್ ಸಬ್ ಕೈಸೆ ಹೇ ಅಥವಾ ಘರ್ ಪರ್ ಸಬ್ ಲೋಗ್ ಕೈಸೆ ಹೇ. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಸಬ್ ಚೆನ್ನಾಗಿದ್ದಾರೆ. ಠೀಕ್ ಹೇ, ಇಲ್ಲಿ ನೋಡಿ ಹೇ ಅಂತ ಬಳಸ್ತೀವಿ, ಯಾಕಂದರೆ ಬಹುವಚನದಲ್ಲಿ ಬಳಸ್ತಿದ್ದೀವಿ ಅದಕ್ಕೆ. ಎಲ್ಲರೂ ಚೆನ್ನಾಗಿದ್ದಾರೆ, ಸಬ್ ಠೀಕ್ ಹೇ ಈ ರೀತಿಯಾದರೂ ಹೇಳ್ಬೋದು, ಅಥವಾ ಸಬ್ ಲೋಗ್ ಠೀಕ್ ಹೇ ಈ ರೀತಿಯಾದರೂ ಹೇಳ್ಬೋದು. ಸಬ್ ಲೋಗ್ ಅಂತನಾದರೂ ಬಳಸ್ಬೋದು. ಎಲ್ಲರೂ ಚೆನ್ನಾಗಿದ್ದಾರೆ, ಸಬ್ ಠೀಕ್ ಹೇ ಅಥವಾ ಸಬ್ ಲೋಗ್ ಠೀಕ್ ಹೇ. ನಿನ್ನನ್ನು ಭೇಟಿಯಾಗಿ ತುಂಬ ಸಂತೋಷವಾಯಿತು. ನಿನ್ನನ್ನು ಭೇಟಿಯಾಗಿ ತುಂಬ ಸಂತೋಷವಾಯಿತು. ನಿನ್ನನ್ನು ಇಲ್ಲಿ ತುಮ್ಸೆ, ಭೇಟಿಯಾಗಿ, ಭೇಟಿಯಾಗುವುದು ಇದನ್ನು ಮಿಲನ. ಭೇಟಿಯಾಗಿ ಅಂದಾಗ ಮಿಲ್ಕರ್, ತುಂಬ ಬಹುತ್. ಸಂತೋಷವಾಯಿತು ಅಥವಾ ಖುಷಿ ಆಯಿತು. ಖುಷಿ ಇದನ್ನು ಹಿಂದಿಯಲ್ಲಿ ಖುಷಿ. ಆಯಿತು ಉಯಿ, ತುಂಬ ಸಂತೋಷವಾಯಿತು ಅಥವಾ ತುಂಬ ಖುಷಿ ಆಯಿತು. ಬಹುತ್ ಖುಷಿ ಉಯಿ ಅಥವಾ ಅಚ್ಚಾ ಲಗ ಅಂತನಾದರೂ ಬಳಸ್ಬೋದು ನೀವು. ಅಚ್ಚಾ ಲಗ ಅಂದರೆ ನಿಮಗೆ ಚೆನ್ನಾಗನ್ನಿಸ್ತು, ಅದನ್ನು ಅಚ್ಚಾ ಲಗ. ನಿನ್ನನ್ನು ಭೇಟಿಯಾಗಿ ತುಂಬ ಸಂತೋಷವಾಯಿತು ಅಥವಾ ನಿನ್ನನ್ನು ಭೇಟಿಯಾಗಿ ತುಂಬ ಖುಷಿಯಾಯಿತು. ಇದನ್ನು ಹಿಂದಿಯಲ್ಲಿ ತುಮ್ಸೆ ಮಿಲ್ಕರ್ ಬಹುತ್ ಖುಷಿ ಹುಯಿ ಈ ರೀತಿಯಾದರೂ ಹೇಳ್ಬೋದು, ಅಥವಾ ತುಮ್ಸೆ ಮಿಲ್ಕರ್ ಬಹುತ್ ಅಚ್ಚಾ ಲಗ ಈ ರೀತಿಯಾದರೂ ಹೇಳ್ಬೋದು. ಚೆನ್ನಾಗನ್ನಿಸ್ತು ಇದನ್ನು ಹಿಂದಿಯಲ್ಲಿ ಅಚ್ಚಾ ಲಗ. ಸಂತೋಷವಾಯಿತು ಅಥವಾ ಖುಷಿ ಆಯಿತು, ಖುಷಿ ಹುಯಿ ಅಥವಾ ಅಚ್ಚಾ ಲಗ ಈ ರೀತಿಯಾದರೂ ಹೇಳ್ಬೋದು. ತುಮ್ಸೆ ಮಿಲ್ಕರ್ ಬಹುತ್ ಖುಷಿ ಹುಯಿ ಅಥವಾ ತುಮ್ಸೆ ಮಿಲ್ಕರ್ ಬಹುತ್ ಅಚ್ಚಾ ಲಗ. ನಿಮ್ಮನ್ನು ಭೇಟಿಯಾಗಿ ಅಂತ ಹೇಳ್ಬೇಕಾದ್ರೆ ನಿಮ್ಮನ್ನು ಆಗ ಆಪ್ಸೆ, ನಿಮ್ಮನ್ನು ಆಪ್ಸೆ, आपसे मिलकर बहुत खुशी हुई ಅಥವಾ आपसे मिलकर बहुत अच्छा लगा. ಮತ್ತೆ ಭೇಟಿಯಾಗೋಣ ಅಥವಾ ಮತ್ತೆ ಸಿಗೋಣ. ಮತ್ತೆ ಇದನ್ನು ಫಿರ್, ಭೇಟಿಯಾಗೋಣ ಅಥವಾ ಸಿಗೋಣ ಮಿಲೆಂಗೆ. ಮತ್ತೆ ಭೇಟಿಯಾಗೋಣ ಫಿರ್ ಮಿಲೆಂಗೆ. ಯಾವಾಗಾದರೂ ಮನೆಗೆ ಬಾ, ಯಾವಾಗಾದರೂ ಮನೆಗೆ ಬಾ. ಇಲ್ಲಿ ಯಾವಾಗಾದರೂ ಕಭಿ, ಮನೆಗೆ ಮನೆ ಘರ್, ಬಾ ಆವೋ. ಯಾವಾಗಾದರೂ ಮನೆ ಬಾ, ಕಭಿ ಗರ್ ಆವೋ ಅಥವಾ ಕಭಿ ಭಿ ಗರ್ ಆವೋ ಈ ರೀತಿಯಾದರೂ ಹೇಳ್ಬೋದು. ಯಾವಾಗಾದರೂ ಮನೆಗೆ ಬಾ, ಕಭಿ ಘರ್ ಆವೋ. ಯಾವಾಗಾದರೂ ಮನೆಗೆ ಬನ್ನಿ ಅಂತ ಗೌರವದಿಂದ ಹೇಳಿದಾಗ ಕಭಿ ಘರ್ ಆಯಿಯೇ, ಆಗ ಆಯಿಯೇ ಆಯಿಯೇ. ಯಾವಾಗಾದರೂ ಮನೆಗೆ ಬನ್ನಿ, ಕಭಿ ಘರ್ ಆಯಿಯೇ, ಕಭಿ ಘರ್ ಆಯಿಯೇ. ನಿಮ್ಮ ಕುಟುಂಬದವ್ರನ್ನ ಕೂಡ ಜೊತೆಗೆ ಕರ್ಕೊಂಡು ಬನ್ನಿ, ನಿಮ್ಮ ಕುಟುಂಬದವ್ರನ್ನ ಕೂಡ ಜೊತೆಗೆ ಕರ್ಕೊಂಡ್ಬನ್ನಿ. ನಿಮ್ಮ ಕುಟುಂಬದವ್ರನ್ನ ಅದನ್ನು ಅಪ್ಪನೇ ಪರಿವಾರ, ಕುಟುಂಬ ಪರಿವಾರ, ಕುಟುಂಬದವರನ್ನು ಪರಿವಾರಕ್ಕೋ, ನಿಮ್ಮ ಕುಟುಂಬದವರನ್ನು ಅಪ್ಪನೇ ಪರಿವಾರಕ್ಕೋ. ಕೂಡ ಭಿ ಜೊತೆಗೆ ಕರ್ಕೊಂಡು ಬಾ ಅಥವಾ ಜೊತೆಗೆ ಕರ್ಕೊಂಡು ಬನ್ನಿ. ಜೊತೆಗೆ ಸಾಥ್, ಕರ್ಕೊಂಡು ಬನ್ನಿ ಅಂತ ಹೇಳಬೇಕಾದ್ರೆ ಲೇ ಆಯಿಯೇ. ಇಲ್ಲಿ ಬನ್ನಿ ಅಂತ ನಾವು ಗೌರವದಿಂದ ಹೇಳ್ತಿದ್ವಿ, ಅದಕ್ಕೆ ಆಯಿಯೇ. ಜೊತೆಗೆ ಕರ್ಕೊಂಡು ಬನ್ನಿ, ಸಾಥ್ ಲೇ ಆಯಿಯೇ. ಜೊತೆಗೆ ಕರ್ಕೊಂಡು ಬಾ ಅಂತ ಹೇಳಿದಾಗ ಸಾಥ್ ಲೇ ಆವೋ, ಕರ್ಕೊಂಡು ಬಾ ಅಂದಾಗ ಆವೋ, ಲೇ ಆವೋ, ಕರ್ಕೊಂಡು ಬಾ ಲೇ ಆವೋ. ಜೊತೆಗೆ ಕರ್ಕೊಂಡು ಬಾ, ಸಾಥ್ ಲೇ ಆವೋ. ನಿಮ್ಮ ಕುಟುಂಬದವರನ್ನು ಕೂಡ ಜೊತೆಗೆ ಕರ್ಕೊಂಡು ಬನ್ನಿ. ಅಪ್ಪನೇ ಪರಿವಾರಕ್ಕೋ ಭೀ ಸಾಥ್ ಲೇ ಆಯಿಯೇ. ನಿನ್ನ ಕುಟುಂಬದವರನ್ನು ಕೂಡ ಜೊತೆಗೆ ಕರ್ಕೊಂಡು ಬಾ, ಆಗ ಅಪ್ಪನೇ ಪರಿವಾರಕ್ಕೋ ಭೀ ಸಾಥ್ ಲೇ ಆವೋ ಅಥವಾ ಲೇ ಆನ ಅಂತನಾದರೂ ಹೇಳ್ಬೋದು. ಲೇ ಆವೋ, ಕರ್ಕೊಂಡು ಬಾ, ಲೇ ಆವೋ, ಕರ್ಕೊಂಡು ಬನ್ನಿ, ಲೇ ಆಯಿಯೇ. ಖಂಡಿತ ಬರ್ತೀವಿ, ಖಂಡಿತ ಬರ್ತೀವಿ, ಖಂಡಿತ, ಜರೂರ್ ಅಥವಾ ಪಕ್ಕ ಅಂತನಾದರೂ ಹೇಳ್ಬೋದು. ಪಕ್ಕ ಬರ್ತೀವಿ, ಪಕ್ಕ ಬರ್ತೀವಿ, ಆಯಂಗೆ. ಖಂಡಿತ ಬರ್ತೀವಿ, ಬರ್ತೀವಿ ಅನ್ನೋದು ನಾವು ಬಹುವಚನದಲ್ಲಿ ಹೇಳ್ತಿದ್ವಿ, ಅದಕ್ಕೆ ಆಯಂಗೆ.
ಖಂಡಿತ ಬರ್ತೀವಿ, ಝರೂರ್ ಆಯಂಗೆ ಅಥವಾ ಪಕ್ಕ ಆಯಂಗೆ ಈ ರೀತಿಯಾದರೂ ಬಳಸ್ಬೋದು. ಫ್ರೆಂಡ್ಸ್, ಇವುಗಳನ್ನೆಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.